ತುಂಬ ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ. ನಾನು ಚಿಕ್ಕವಳಿದ್ದಾಗಿಂದನೂ ಹೆಲ್ಪ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ತಂದೆಯವರು ತೀರ್ಕೊಂಡ್ರು, ಎಕ್ಸ್ಪೈರ್ ಆದರು ಹೋದ ವರ್ಷ. ಅದಕ್ಕೆ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಾವು ಬೆಂಗಳೂರಿಂದ ಬಂದಿದ್ದೀವಿ. ತಯಾರಿ ತುಂಬ ಕಷ್ಟ ಇರುತ್ತೆ. ಮಣ್ಣು ತೊಗೊಂಬರ್ಬೇಕು. ಮಣ್ಣು ತೊಗೊಂಬರೋಕ್ಕೆ ಬೇರೆಯವ್ರು ಇರ್ತಾರೆ, ಅವ್ರು ಡಬಲ್ ಇವಾಗ ಮಳೆ ಇದೆ, ತುಂಬ ಮಣ್ಣು ಸಿಗ್ತಾ ಇಲ್ಲ ಕೆರೆಗಳಲ್ಲಿ. ಅದಕ್ಕೆ ತುಂಬ ಕಷ್ಟಪಟ್ಟು ಡಬಲ್ ರೇಟ್ ಕೊಟ್ಟು ನಾವು ತಂದಿರ್ತೀವಿ. ಅದನ್ನು ಹದ ಮಾಡಿ ನಾವು ಮಾಡೋ ತನಕ ತುಂಬ ಕಷ್ಟ ಇದೆ. ಆದ್ದರಿಂದ ತೊಗೊಳ್ಳೋರು ಏನು ಮಾಡ್ತಾರೆ, ಮಣ್ಣೊಂದಲ್ವಾ, ಇದಕ್ಕೆ ಯಾಕೆ ಇಷ್ಟು ರೇಟ್ ಹೇಳ್ತೀರಾ ಅಂತಾರೆ. ಹೋದ ವರ್ಷದ ರೇಟ್ ಈ ವರ್ಷ ಕೊಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಇದೆ. ನಾವು ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರೋದು. ಸೊ ಅದಕ್ಕೋಸ್ಕರ ತುಂಬ ಕಷ್ಟ ಇದೆ. ತೊಗೊಳ್ಳೋರು ನಾವು ಒಂದು ರೇಟ್ ಹೇಳಿದ್ರೆ ಅವರು ಕಾಲು ಭಾಗ ರೇಟ್ ಹೇಳ್ತಾರೆ. ನಾವು 100 ರೂಪಾಯಿ ಹೇಳಿದ್ರೆ ಅವ್ರು 25 ರೂಪಾಯಿಗೆ ಬರ್ತಾರೆ. ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸು ಬೇರೆ ಗಣಪತಿಗಾದ್ರೆ ಹೇಳಿದ್ದೆ ರೇಟು ಕೊಟ್ಟು ಹೋಗ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ಅದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಅದನ್ನು ಅಟ್ರಾಕ್ಷನ್ಗೆ ಹೋಗಬಾರ್ದು. ಮಣ್ಣಿನ ಗಣಪತಿ ಶ್ರೇಷ್ಠ. ಗಣಪತಿನ ಕೂರಿಸ್ಬೇಕು. ಮಣ್ಣಿನ ಗಣಪತಿ ಪರಿಸರ ಸ್ನೇಹಿ ಕೂರಿಸ್ಬೇಕು. ನಾವು ಅದಕ್ಕೆ ವಾಟರ್ ಕಲರ್ ಯೂಸ್ ಮಾಡ್ತೀವಿ. ಅದು ಪರಿಸರಕ್ಕೆ ಸ್ನೇಹಿ ಆಗಿರುತ್ತೆ. ಏನೂ ತೊಂದರೆ ಆಗಲ್ಲ, ಜಲಚರಗಳಿಗೆ ಏನೂ ಹಾನಿ ಆಗಲ್ಲ. ಆದ್ದರಿಂದ ನಾವು ಪರಿಸರ ಸ್ನೇಹಿ ಗಣಪತಿನೇ ಮಾಡ್ತೀವಿ. ಬೆಟ್ಟದಿಂದ ತರ್ತಾ ಇದ್ರು, ಬೆಟ್ಟದಲ್ಲಿ ತರೋದು ಬೇಡ ಅಂತೇಳಿ ಅಲ್ಲಿ ನಿಲ್ಲಿಸ್ಬಿಟ್ರು. ಈಗ ಬೆಟ್ಟದಿಂದ ತರ್ತಾಯಿದ್ರು, ಮಣ್ಣು ತುಂಬ ಚೆನ್ನಾಗಿ ತಂತಾಗ್ತಿದ್ರು. ಮತ್ತು ಆ ಶಕ್ತಿನೂ ಇತ್ತು. ಹಳ್ಳಿಯಿಂದ ಬಂದು ನಮ್ಮ ಜನ ತುಳಿದು ಅದನ್ನು ತುಳಿಬೇಕು, ಕಾಲಲ್ಲಿ ತುಳಿದು ಭಕ್ತ ಕುಂಬಾರ ತುಳಿಯಲ್ವೇ ಆ ಥರ ತುಳಿದು ನೈಸ್ ಮಾಡಿ ಕೊಟ್ಬಿಟ್ಟು ಹೋಗ್ತಿದ್ರು. ಈಗ ಯಾರಿಗೂ ಶಕ್ತಿ ಇಲ್ಲ. ನಾವೇ ಕೈಲಿ ಹೆಂಗಸ್ರುಗಳೇ ಕೈಲೇ ಮಾಡ್ಕೊಂಡು ಎಲ್ಲ ಮಾಡ್ತೀವಿ. ನಮ್ಮ ಯಜಮಾನ್ರಿದ್ದಾಗ ತುಳಿದು ನಮ್ಮ ಮುಂದೆ ತಂದು ಇಡ್ತಾಯಿದ್ರು. ಈಗ ಅವರು ಹೋದ್ರಲ್ಲ, ಇದೇ ಕೆಲಸದಲ್ಲಿ ಹೃದಯಾಘಾತದಿಂದ ಹೋಗ್ಬಿಟ್ರು. ನಮ್ಮ ಹುಡುಗರು ಮಾಡ್ತಿದ್ರು, ಅವ್ರೂ ಎಲ್ಲ ಹೋಗ್ಬಿಟ್ರು. ಅರಹಾಯಸ್ತಲ್ಲೇ ಹೋಗಿ ನನ್ನನ್ನು ಉಳಿಸೋರೆ. ನನಗೊಂದು ಮೊಮ್ಮಗ ಇದ್ದಾನೆ, ಅವನು ನಾನು ಇರ್ತೀವಿ. ನನಗೊಬ್ಬ ಮಗಳಿದ್ದಾಳೆ, ಮೊಮ್ಮಕ್ಕಳಿದ್ದಾರೆ. ಎಲ್ಲರೂ ಗಂಡಸರೇ ಕಮ್ಮಿ ನಮಗೆ. ನಾವು ಇದು ಮಾಡಿ ಮರ್ಯಾದೆಯಿಂದ ಮನೇಲಿ ಕೂತ್ಕೊಂಡು ಮಕ್ಕಳಿಗೂ ಒಳ್ಳೆ ಬುದ್ಧಿ ಕಲಿಸ್ಕೊಂಡು ನಾವು ಇಲ್ಲಿವರೆಗೂ ಇದ್ದೀವಿ. ನಮ್ಮ ಮಗ ಬರ್ತಾನೆ, ಒಬ್ಬ ಇದ್ದಾನೆ, ಅವನಿಗೂ ಹುಷಾರಿಲ್ಲ, ಬರ್ತಾನೆ, ನನಗೆಲ್ಲ ಸಹಾಯನೂ ಮಾಡಿಕೊಡ್ತಾನೆ. ನಮಗೇನು ಇದು ಎತ್ತೋಕ್ಕೆ ಆಗಲ್ಲ. ಇದನ್ನು ಅವ್ನು ಬಂದು ಎಲ್ಲ ಎತ್ತಿಟ್ಕೊಡ್ತಾನೆ, ಮಾಡಿಕೊಡ್ತಾನೆ. ಅಮ್ಮ ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ ಈ ಗಣಪತಿ ಕೆಲಸನ? ನಾನು ಮದುವೆಯಾಗಿ ಬಂತಳಿಂದ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಮದುವೆಯಾಗಿ 35 ವರ್ಷ ಆಯಿತು. ಆವಾಗಿಂದನೂ ನಮ್ಮ ಅತ್ತೆ ಮಾವನ ಕಾಲದಿಂದ ಅವರು ನಡೆಸ್ಕೊಂಡು ಹೋಗ್ತಿದ್ರು. ಆವಾಗ ನಮ್ಮ ಮನೆಯವರು ನಾವು, ಅವರಾದಮೇಲೆ ನಮ್ಮ ಮನೆಯವರು ನಾವು ನಡೆಸ್ಕೊಂಡು ಇದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಏನು ಸಮಸ್ಯೆಗಳಿದೆ ಅಮ್ಮ ಇದರಲ್ಲಿ? ಈ ಗಣಪತಿ ಇವತ್ತಿನ ಕಾಲದಲ್ಲಿ ಮಣ್ಣು ಸಿಗಲ್ಲ, ಬಣ್ಣಗಳು ಸಿಗಲ್ಲ, ಸಾಕಷ್ಟು ರಿಸ್ಟ್ರಿಕ್ಷನ್ಸು, ಮತ್ತು ಮಳೆಗಳು ಬರ್ತವೆ. ಇಷ್ಟು ಚಿಕ್ಕ ಮನೇಲಿದ್ದೀರ, ಹೇಗೆ ಮಾಡ್ತಾಯಿದ್ರಿ? ಏನು ಅದೇ, ನಾವು ಎಲ್ಲೂ ಹೊರಗಡೆ ಹೋಗಿ ರೂಢಿ ಇಲ್ಲ ನಮ್ಗೆ. ಹೊರಗಡೆನೂ ಆಗಿನ ಕಾಲದಿಂದನೂ ಬೊಡ್ಲು ಇಲ್ಲ. ನಮ್ಮ ದುಡಿಯೋಕ್ಕಂತೂ ಹೊರಗಡೆ ಹೋಗಲ್ಲ. ನಾವು ಇದೇ ಕುಲ್ಕಸ್ಬು, ನಾವು ಇದನ್ನೇ ಮಾಡ್ಕೊಂಡು ಇದನ್ನೇ ಹೋಯ್ತಾ ಇದ್ದೋ. ಹಾಗಾಗಿ ಇವಾಗ ಏನಾಗಿದೆ ಅಂದರೆ ಮಳೆ ಸಖತ್ ಬಂದ್ಬಿಡ್ತು. ಮಣ್ಣು ತಂದಕ್ಕದು ಈ ಗಣಪತಿಗೆ ಮಣ್ಣು ತುಂಬ ಚೆನ್ನಾಗಿರಬೇಕು. ಆ ಕೆರೆಗಳಲ್ಲಿ ನೀರು ತುಂಬ್ಕೊಂಡ್ರೆ ಮಣ್ಣು ಸಿಗೋದು ಕಷ್ಟ. ಹಾಗಾಗಿ ಸ್ವಲ್ಪ ಇವಾಗ ತಡನೇ ಇತ್ತು, ಮಣ್ಣು ಸಿಕ್ಕೋದು ಸ್ವಲ್ಪ ತಡ ಆಯಿತು. ನಾವೇನು ಮಾಡಬೇಕು, ಮಾಡಲೇಬೇಕು. ಈ ಕೆಲಸನಂತೂ ನಾವು ಬಿಡೋಕ್ಕಾಗಲ್ಲ. ನಮ್ಮ ಜೀವನಕ್ಕೆ ಇದೇ ಆಧಾರ. ನಮಗೆ ಯಾವುದೊಂದಕ್ಕೂ ಪ್ರತಿಯೊಂದಕ್ಕೂ ಆಧಾರವಾಗಿ ಇದ್ದೀವಿ. ಅದಕ್ಕೆ ನೋಡಿ, ದೊಡ್ಡ ಬಿಲ್ಡಿಂಗ್ ಕಟ್ಟಿಲ್ಲ, ದೊಡ್ಡ ಮನೆ ತೊಗೊಂಡಿಲ್ಲ, ಏನು ನಮ್ಮ ಕುಲ್ ಕಸಬು ಅಂತ ಮಾಡ್ತೀವಿ. ಆ ಗಣಪತಿ ನಮಗೆ ಒಂದು ಒಳ್ಳೇದು ಮಾಡ್ತಾನಂತ ನಂಬ್ಕೊಂಡಿದ್ದೀವಿ. ಅಲ್ಲಿ ಲಾಭ ಅಂತ ಲೆಕ್ಕ ಹಾಕೊಳ್ಳೋಕೆ ಹೋದರೆ ಈ ಕೆಲಸನೇ ಮಾಡೋಕ್ಕಾಗಲ್ಲ. ನಾನು ಇದರಲ್ಲಿ ಲಾಭ ತೆಗಿತೀನಿ ಅಂತ ಅಂದರೆ ನಮ್ಮ ಜೀವನಕ್ಕೆ ಏನು ಅಷ್ಟು ಇಷ್ಟು ಕಾಲು ಭಾಗ ಏನು ಬದುಕಬೇಕಲ್ಲ ನಾವು. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಏನು ಸಿಕ್ಕುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಜೀವನದ ನೋಡಬೇಕಲ್ಲ ಅಂದ್ಬಿಟ್ಟು ನಾವು ಮಾಡ್ಕೊಂಡು ಗಣಪತಿನ ಹೋಯ್ತಾಯಿದ್ದೀವಿ.